ಗಾಣಿಗ ಅವರು ಕೃಪೆ ತೋರಿ ನಮ್ ಜೊತೆಯಲ್ಲಿ ಲೈವ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ. ನಾನು ಕಾರ್ಯಕ್ರಮಕ್ಕೆ ಮುಂಚೆ ಹೇಳ್ತಿದ್ದೆ, ಅನೇಕರನ್ನ ನಾವು ಸಂಪರ್ಕ ಮಾಡಿದ್ವಿ, ಆದ್ರೆ ಯಾರು ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ಲಿಕ್ಕೆ ಸಿದ್ಧರಿರ್ಲಿಲ್ಲ ಅಂತ ಹೇಳಿ. ದಿನೇಶ್ ಗಾಣಿಗ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಒನ್ ಸೈಡೆಡ್ ಡಿಬೇಟ್ ಆಗೋದನ್ನ ತಪ್ಪಿಸಿದಿರಿ, ಹಾಗಾಗಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಬಟ್ ನನ್ನ ನೇರ ಪ್ರಶ್ನೆ, ಇದು ಷಡ್ಯಂತ್ರ ಅಂತ ಹೇಳಿದ್ರೆ ಮಾಧ್ಯಮಗಳು ಅತ್ಯಾಚಾರಿಗಳ ಪರ, ಇವ್ರು ಹೇಳ್ತಾ ಇರೋದು ಕಟ್ಟುಕತೆ ಅಂತ ಹೇಳಿದ್ರೆ ಮಾಧ್ಯಮಗಳಿಗೆ ಸಾಕ್ಷಿ ಕೊಟ್ಟವ್ರು ಯಾರು, ಇಲ್ಲೊಂದು ಷಡ್ಯಂತ್ರ ಇದೆ ಅಂತ ಹೇಳಿದ್ರೆ ಏನ್ SIT ಅವರೇ ಹೇಳ್ಬಿಟ್ರ ಮಾಧ್ಯಮಗಳಿಗೆ? ಹಿಂಗೆ ಪ್ರಶ್ನೆಗಳು ಬರ್ತಿದ್ದ ಸಂದರ್ಭದಲ್ಲಿ ಇವತ್ತು SIT ಇಂದ ಸಲ್ಲಿಕೆ ಆಗಿರತಕ್ಕಂತ ಈ ಪ್ರಾಥಮಿಕ ತನಿಖಾ ವರದಿ ಏನ್ ಹೇಳ್ತೀರಿ? ಮಾಧ್ಯಮಗಳು ಮಾಡಿದ ಎಲ್ಲಾ ವರದಿಗಳು ಕೂಡ ಸತ್ಯ ಅನ್ನೋದನ್ನ SITಯ ಈ ಸಮರಿನೇ ಸಾಬೀತು ಮಾಡ್ತಾ ಇದೆ. ಈಗೇನ್ ಹೇಳ್ತೀರಿ? ಇರ್ಲಿ ಮೇಡಮ್, ನೀವು ಸೇರುವ ಒಂದು ವಿಷಯಕ್ಕೆ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ. SIT ಅವರು ಏನು ವರದಿ ಕೊಟ್ಟಿದ್ದಾರೋ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಸ್ವಲ್ಪ ದಿನ ಕಾಯಿರಿ. SIT ಕೊಟ್ಟಿರೋದು ವರದಿ ಮಾತ್ರ, ಚಾರ್ಜ್ ಶೀಟ್ ಅಲ್ಲಲ್ಲ. ನಿಮ್ಗೆ SIT ಅವರು ಏನೇನು ಮಾಡಿದ ಅಲ್ಲ, SIT ಅವರು ಮಾಡಿರುವ ತನಿಖೆಯನ್ನ ಮುಂದಿನ ದಿನಗಳಲ್ಲಿ ಜನರ ಮುಂದೆ ಇಡೋಣ. SITಯಲ್ಲಿ ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ, ಯಾರು ಯಾವ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗ್ತದೆ. ನೀವು ಇವತ್ತು ಹೇಳುವ ಎಲ್ಲ ಒಂದು ವಿರೋಧವನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಯಾವತ್ತೂ ಕೂಡ ನಾವು ಹಿಂದಡಿ ಹಾಕುದಿಲ್ಲ ಹೋರಾಟಗಾರರು. ಮುಂದೊಂದು ದಿನ ಸತ್ಯ ಹೊರಗೆ ಬರ್ತದೆ, ಖಂಡಿತ ಸತ್ಯ ಹೊರಗೆ ಬರ್ತದೆ. ಆರೋಪಿಗಳ ಅಂತೇಳಿ ಯಾರನ್ನು ಬಿಂಬಿಸ್ತಾರೋ, ಯಾರು ಆರೋಪಿಗಳಾಗಿ ಒಳಗಿರ್ತಾರೋ ಸ್ವಲ್ಪ ದಿನ ಕಾಯುವಲ್ಲ. ಈ ವರದಿ ಮೇಲೆ ನೀವು ಇಷ್ಟೊಂದು ಖುಷಿ ಪಡ್ಕೊಂಡು ಮಾತಾಡ್ತಾರಲ್ಲ ಕೆಲವೊಂದು ಮಾಧ್ಯಮದಲ್ಲಿ ಕೆಲವರು ಮಾತಾಡ್ತಿದ್ದಾರಲ್ಲ, ಹಾಗಾದ್ರೆ ಅಲ್ಲಿ ಏನು ನಡೀಲೇ ಇಲ್ಲ. ಧರ್ಮಸ್ಥಳದಲ್ಲಿ 20 ವರ್ಷಗಳಲ್ಲಿ ಏನು ನಡೀಲೇ ಇಲ್ಲ. ಏನ್ ನಡೀತು ದಿನೇಶ್ ಅವರೇ? ನೋಡಿ, ಜುಲೈನಿಂದ ನೀವು ಕೂಡ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಲೇ ಇದ್ದೀರಿ, ನಾನು ಕೂಡ ಪ್ರಶ್ನೆ ಕೇಳ್ತಾನೆ ಇದ್ದೀನಿ. ಏನು ನಡೆದಿಲ್ವಾ? ಏನ್ ನಡೀತಪ್ಪ? ಹೋಗ್ಲಿ, SIT ತನಿಖೆ ಮಾಡ್ಲೇ ಇಲ್ವಾ? ನೀವೇನೋ ನಡೆದಿದೆ ಅಂತ ಹೇಳ್ತಿದ್ದೀರಲ್ಲ, ಇದ್ರ ಬಗ್ಗೆ SIT ತನಿಖೆ ಮಾಡಿಲ್ವಾ? ಮಾಡಿದಿದ್ರೆ ಇಷ್ಟೊತ್ತಿಗೆ ಆಚೆ ಬರಬೇಕಾಗಿತ್ತು. ಎರಡೇ ವಿಷಯಗಳನ್ನು ಹೇಳ್ತೀನಿ. ಎರಡೇ ವಿಷಯಗಳನ್ನು SIT ಪೂರ್ತಿಯಾಗಿ ತನಿಖೆ ಮಾಡಿದೆ. SIT ಒಂದು ಯಾಕೆ ಸ್ವಾಮಿಗಳು ನಿರ್ಮಲಾನಂದ ಸ್ವಾಮಿಗಳ ಹತ್ರ ಇದೇ ಚಿನ್ನಯ್ಯ ಹೋಗಿದ್ದಾನೆ, ಇದೇ ಚಿನ್ನಯ್ಯ ಹೋಗಿ ಅವನೇ ಹೇಳಿರುವಂತ ಸತ್ಯ CM ಅವರಿಗೆ ಸ್ವತಃ ಅವರು ಹೇಳಿದ್ದಾರೆ. CM ಅವ್ರ ಜೊತೆ ಮಾತಾಡಿ ನಾನು ನೀವು ನಿರ್ಮಲಾನಂದನಾಥ ಶ್ರೀಗಳನ್ನು ಆರೋಪಿ ಸ್ಥಾನದಲ್ಲಿ ಕಟಕಟೆಯಲ್ಲಿ ನಿಲ್ಲಿಸ್ತಿದ್ದೀರಾ? ಅಲ್ಲ, ಚಿನ್ನಯ್ಯ ತರದವರು, ಮಟ್ಟಣ್ಣ ತಿಮ್ಮರೋಡಿ ತರದವರು 100 ಜನ 1000 ಜನ ಹೋಗ್ತಾರೆ ಪ್ರತಿದಿನ. ನಿಮಗ್ ಗೊತ್ತಿದೆ ಈ ವಿಚಾರ. ಸ್ವಾಮೀಜಿಗಳನ್ನ ಭೇಟಿ ಆಗ್ಲಿಕ್ಕೆ ಕೇಳಿಸ್ಕೊಡಿ ದಿನೇಶ್ ಸರ್, ಕಾಮ್ ಡೌನ್. ದಿನೇಶ್ ಸರ್, ಕಾಮ್ ಡೌನ್. ಕೇಳಿಸ್ಕೊಳ್ಬೇಕು. ನಿರ್ಮಲಾನಂದನಾಥ ಶ್ರೀಗಳ ಹೆಸರು ಇವಾಗ ತರ್ತಿದ್ದೀರಲ್ಲ, ಅವ್ರ ಹತ್ರ ಹೋಗಿದ್ಯಾವಾಗ? ಇಷ್ಟ ದಿನ ಯಾಕೆ ಸುಮ್ನಿದ್ರಿ? ಈಗ ತರ್ತಿರೋದ್ರ ಹಿಂದಿನ ಉದ್ದೇಶ ಏನು? ಪ್ರಶ್ನೆ ನಾನು ಕೇಳ್ಬೋದು. ಬಟ್ ಮತ್ತೆ ಇದನ್ನ ನೀವು ಕೇಳಿಸ್ಕೊಂಬಿಡಿ, ಕೇಳಿಸ್ಕೊಂಬಿಡಿ ಸರ್, ಪೂರ್ತಿ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಸ್ವಾಮಿ, ಕೇಳಿಸ್ಕೊಳ್ಳಿ. ಸ್ವಾಮೀಜಿಗಳ ಬಳಿಯಲ್ಲಿ ಪ್ರತಿನಿತ್ಯ 100 ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಹಾಗಂದ ಮಾತ್ರಕ್ಕೆ 100 ಜನರಿಗೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ನಾನು ಬೆಂಬಲವಾಗಿ ನಿಂತಿದ್ದೀನಿ ಅಂತ ಹೇಳಿ ಸ್ವಾಮೀಜಿ ಆಶೀರ್ವಾದ ಮಾಡಿದ್ರು ಅಂತ ನೀವು ಹೇಳ್ಬಿಟ್ರೆ ನಂಬಿಡ್ತಾರ ಜನ? ಇಲ್ಲ, ಕೇಳಿ, ನಾವ್ ಹೇಳೋದೇನಂತ ಕೇಳಿ. ನೀವೇ ಅದನ್ನ ಉಲ್ಟಾ ಹೇಳಿ ಸರ್, ನಿಮ್ಗೆ ಕೇಳ್ತಿರೋದು ಹೇಳಿ. ಆರೋಪ ಮಾಡ್ತಾ ಇಲ್ಲ, ಅವ್ರ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ, ಸ್ವಾಮಿಗಳ ಮೇಲೆ ಎಲ್ಲೂ ಆರೋಪ ಮಾಡ್ತಾ ಇಲ್ಲ. ಅದೇ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿರುವಂತ ಒಂದು ದೊಡ್ಡ ತನಿಖಾ. ಯಾಕೆ ಸ್ವಾಮಿಯರ ಹತ್ರ ಹೋಗಿ ಆ ಬಗ್ಗೆ ವಿಶ್ಲೇಷಣೆ ಕೇಳಲಿಲ್ಲ, ಮಾಡಲಿ ಹೇಳಿದಾರಲ್ಲ. ಇವಾಗ SIT ಸ್ವಾಮೀಜಿ ಕೂಡ ವಿಚಾರಣೆ ಮಾಡಬೇಕಾಯ್ತು. ಸಾರಿ ಸರ್, ಮಾಲ್ಗತ್ತಿ ಸರ್ ಇದ್ದಾರೆ, ಮಾಲ್ಗತ್ತಿ ಸರ್ ಇದ್ದಾರೆ. ನನಗಿಂತ ನಿಮಗಿಂತ ಪೊಲೀಸರ ತನಿಖೆ ಹೆಂಗ್ ನಡಿಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಒಂದು ನಿಮಿಷ ಕೇಳಿರುತ್ತೆ ಸರ್, ಇದಕ್ಕೊಂದು ಕ್ಲಾರಿಫಿಕೇಶನ್ ಪಡ್ಕೊಂಡ್ಬಿಡೋಣ. ಗೊತ್ತಿದೆ. ನಿಮ್ಮ ಪ್ರಕಾರ ವೀರೇಂದ್ರ ಹೆಗಡೆ ಅವ್ರನ್ನೂ ತನಿಖೆಗೆ ಒಳಪಡಿಸಬೇಕಾಗಿತ್ತು. ಅದಕ್ಕಾದ್ರೂ ಒಂದು ಲಾಜಿಕ್ ಇದೆ ಅಂತ ಅನ್ಕೊಳ್ಳೋಣ. ಮಾಲ್ಗತ್ತಿ ಸರ್, ನಿರ್ಮಲಾನಂದನಾಥ ಶ್ರೀಗಳ ಬಳಿ ಚಿನ್ನಯ್ಯ ಹೋಗಿದ್ದ, ಹಾಗಾಗಿ ನಿರ್ಮಲಾನಂದನಾಥ ಶ್ರೀಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕಿದ್ ಯಾವ ಲಾಜಿಕ್ ಸರ್? ಈ ಸ್ವಾಮಿಗಳಾಗ್ಲಿ, ವಿಐಪಿಗಳಾಗ್ಲಿ, ನಾಯಕರಾಗ್ಲಿ ಅದು ಕಾಮನ್. ಅದು ಸಾರ್ವಜನಿಕರಿಗೆ ಭೇಟಿ ಆಗೋದು ಕಾಮನ್. ಅವ್ರಿಗೆ ಗೊತ್ತಾಗೋದಲ್ಲ ಇವನೇ ಚಿನ್ನಯ್ಯ, ಇವನೇ ಮಹಾಪುರುಷ, ಇವನೇ ಬುರುಡೆ ಅಂತ ಯಾರಿಗೆ ಅವ್ರಿಗೆ ಹಂಗೆ ಗೊತ್ತಾಗಬೇಕು. ವಿಐಪಿಗಳಿಗೆ ಅವ್ರೇನ್ ನೋಡಿರ್ದಲ್ಲ ಬಿಡೋದಲ್ಲ, ಯಾವಾಗ ಟಿವಿಯಲ್ಲಿ ನೋಡಿರ್ಬೋದು ಆಕಸ್ಮಿಕವಾಗಿ. ಬಟ್ ಇವನೇ ಅಂತ ಐಡೆಂಟಿಫೈ ಹ್ಯಾಂಗ್ ಮಾಡ್ತಾರೆ? ಅದಕ್ಕೆ ಅವ್ರಿಗೆ ಅದಕ್ಕೆ ಏನಾದ್ರೂ ನೀನು ಸಪೋರ್ಟ್ ಮಾಡ್ತೀವಪ್ಪ ಬೆನ್ನತ್ತಿ ಏನಾದ್ರೂ ಕ್ಲಿಪ್ ಗಿಪ್ ವಿಡಿಯೋ ಫುಟೇಜ್ ಏನಾದ್ರೂ ಸಿಕ್ಕಿದೆ, ಹಾಗಿದ್ರೆ ಅವರು ಕರೆಸಿ ವಿಚಾರಣೆ ಮಾಡ್ತಾರೆ. ಸುಮ್ಮನೆ ಯಾಕೆ ವಿಚಾರಣೆ ಮಾಡ್ತಾರೆ? ಇದು ಒಂದು ರೀತಿಯಲ್ಲಾದ್ರೆ ನಾನು ಹೇಳೋದು, ಇದು ವರದಿನೋ
ಪ್ರೊವಿಷನಲ್ ರಿಪೋರ್ಟ್ ಅಂತ ಕೇಳಿದ್ದವರು ಕೋರ್ಟ್ಲಿಂದ ಪ್ರೊವಿಷನಲ್ ರಿಪೋರ್ಟ್ ಕೊಟ್ಟಿದ್ದಾರೋ ಅಥವಾ ಚಾರ್ಜ್ ಶೀಟ್ ಕೊಟ್ಟಿದ್ದಾರೋ? ಚಾರ್ಜ್ ಶೀಟ್ ಅಲ್ಲ, ಚಾರ್ಜ್ ಶೀಟ್ ಕೊಟ್ಟಿದ್ರೆ ಪ್ರೊವಿಷನಲ್ ರಿಪೋರ್ಟ್ ನಲ್ಲಿ ಇವರು 6 ಜನರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆರೋಪಿ ಸ್ಥಾನ. ಬಟ್ ಉಳಿದ ಕಂಪ್ಲೇಂಟ್ಗಳನ್ನು ಬಗ್ಗೆ ಏನಾಯ್ತು ಕೇಸುಗಳು? ಅವು ಬಿ ರಿಪೋರ್ಟ್ ಮಾಡಿದ್ರು, ಸಿ ರಿಪೋರ್ಟ್ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದು ಬೇಕಲ್ಲ. ತನಿಖೆಯಲ್ಲಿ ಏನಾಯ್ತು? SIT ಅವರು ಏನ್ ಕ್ರಮ ಕೈಗೊಂಡ್ರು? 4 ಕೇಸ್ ರಿಜಿಸ್ಟರ್ ಆಗಿದ್ದಾವೆ. ಅವು 4 ಕೇಸುಗಳು ಏನಾದ್ರು? ಇವು ಬರೀ ವರದಿ ಕೊಟ್ಟಿದ್ದಾರೆ ಹೊರತಾಗಿ ವರದಿಯಲ್ಲಿ ಏನಿದೆ ಅನ್ನೋದು ಡಿಟೇಲ್ ಅನ್ನ ಒಂದು ರೀತಿಯಲ್ಲಿ ನಾವು ಇದನ್ನ SIT ಅವರು ತಾತ್ಪೂರ್ತಿಕವಾಗಿ ಒಂದು ಅಂತ್ಯ ಹಾಡಿದ್ದಾರೆ. ಇದಕ್ಕೆ ನಾವು SITಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಅವ್ರಿಗೆ ಕ್ಲೀನ್ ಚಿಟ್ ಒಂದು ಇಂಡೈರೆಕ್ಟ್ ಆಗಿ ಸಿಕ್ಕಂಗೆ ಒಂದ್ ಸ್ವಲ್ಪ. ಯಾರಿಗೆ? ಇವರಿಗೆ ಧರ್ಮಸ್ಥಳದ ಜನರಿಗೆ, ವೀರೇಂದ್ರ ಹೆಗ್ಡೆ ಅವರಿಗೆ ಅಥವಾ ಪ್ರಭಾವಿಗಳು, ಅವರು ಇದಕ್ಕೆ ಸಂಬಂಧಪಟ್ಟವರಿಗೆ ಸರಿ ಸಿಕ್ಕಿ ತಾತ್ಕಾಲಿಕವಾಗಿ ಸಿಕ್ಕಿರಬಹುದು. ಆದ್ರೆ ಸಂಪೂರ್ಣವಾದಂತಹ ವರದಿ ಚಾರ್ಜ್ ಶೀಟ್ ಆದ್ಮೇಲೆ ಅಥವಾ ಬಿ ರಿಪೋರ್ಟ್ ಕೊಟ್ಟ ಮೇಲೆ, ಸಿ ರಿಪೋರ್ಟ್ ಕೊಟ್ಟ ಮೇಲೆ ಅದು ಏನ್ ಅನ್ನೋದು ಗೊತ್ತಾಗ್ತದೆ. ಅದರಲ್ಲಿ ಯಾರು ಆರೋಪಿಗಳು, ಪ್ರಮುಖ ಆರೋಪಿಗಳು ಯಾರು, ಇದರಲ್ಲಿ ಯಾರ್ದು ಕೈವಾಡ ಇತ್ತು, ಯಾರು ಉದ್ದೇಶದಿಂದ ಪೂರ್ವಕವಾಗಿ ಇದಕ್ಕೆ ಚುನಾವಣೆ ಮಾಡಿದ್ರು, ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟರು, ಅವರು ಆಮಿಷ ಒಡ್ಡಿದ್ರು ಅಥವಾ ಯಾರು ಆಸೆಯಿಂದ ಹೇಳಿದ್ರು, ಏನು ಸಂಪೂರ್ಣವಾದ ತನಿಖೆ ವರದಿಯನ್ನು ಅದರಲ್ಲಿ ಕೊಡ್ತಾರೆ. ಸರಿ, ಆ ವರದಿ ಸಿಕ್ಕ ಮೇಲೆ ಗೊತ್ತಾಗೋದು ಏನಂತ ಅನ್ನೋದು. ಮತ್ತೆ ನಾವು ಊಹಾಪೋಹದ ಮೇಲೆ ಡಿಸ್ಕಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ವರದಿ ಸಿಕ್ಕ ಮೇಲೆ ಏನಂತ ಅನ್ನೋದು ಗೊತ್ತಾಗ್ತದೆ. ತನಿಖೆ ಮಾಡ್ತಿರುವ ತನಿಖಾಧಿಕಾರಿಗಳಲ್ಲಿ ಕೆಳಹಂತದ ಅಧಿಕಾರಿಗಳೆಲ್ಲ ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಅವರಿಂದಾಗಿಯೇ ಪ್ರಕರಣದಲ್ಲಿ ಯಾರು ದೂರ ತಗೊಂಡ್ ಬಂದಿದ್ರು ಅವರೇ ಆರೋಪಿಗಳಾಗ್ಬಿಟ್ಟಿದ್ದಾರೆ. ಸರ್, ನನ್ಗೆ ಇದೊಂದು ಲಾಜಿಕ್ ಇವತ್ತವರೆಗೂ ಅರ್ಥ ಆಗದೆ ಇರೋದು. ಮೊಹಂತಿ ಅಂತ ಒಬ್ಬ ವರಿಷ್ಠಾಧಿಕಾರಿಯಲ್ಲಿರುವಾಗ ಕೆಳಹಂತದ ಅಧಿಕಾರಿಗಳು ಕರಪ್ಟ್ ಆಗಿದ್ರೆ ಮೊಹಂತಿ ಅವ್ರ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತಾರೆ. ಇದು ಹೇಳ್ತೇನೆ, ಇಂಥ ಸೆನ್ಸಿಟಿವ್ ಕೇಸ್ನಲ್ಲಿ ಯಾವನು 10 ಪೈಸಾ ತಗೊಳ್ಳೋದಿಲ್ಲ. ಇದು ನಾವು ಒಳಗಿಂದ ಪೊಲೀಸಿನ ಒಳಗಿಂದ ಇದು ಇಂಟೆನ್ಷನ್ ಹೇಳ್ತೇನೆ. ಯಾವ್ದು ಹೈ ಪ್ರೊಫೈಲ್ ಕೇಸ್ಗಳು ಇರ್ತವೆ ಅದರಲ್ಲಿ ಯಾರು ದುಡ್ಡು ತಗೊಳಿಕ್ ಹೋಗಲ್ಲ. ಯಾಕಂದ್ರೆ ಒಂದಿಲ್ದ ಒಂದ್ ದಿವಸ ಹೊರಗೆ ಬರೋದೇ ಮತ್ತೆ ಇವರು ಕಂಬಿ ಅನಿಸ್ಬೇಕಾಗ್ತದೆ ತಗೊಂಡು. ಸೊ ಹೀಗಾಗಿ ಯಾರು ಅದನ್ನು ಮುಟ್ಲಿಕ್ಕೆ ಹೋಗೋದಲ್ಲ. ಇಟ್ ಇಸ್ ಆಲ್ ಫಾಲ್ಸ್ ಇದು ಮಾಡೋದು. ಅವೆಲ್ಲ ತಪ್ಪು ಕಲ್ಪನೆ. ಮತ್ತೆ ಇನ್ನೊಂದು SITಯಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳನ್ನ ಹಾಕಿದ್ದಾರೆ ಅವರು ಆರಿಸಿ. ಗವರ್ಮೆಂಟ್ ಹಾಕಬೇಕಾದ್ರೆ ಯಾರು ಅಂತ ಬಾನಗಡ ಮಾಡುವಂತ ಅಧಿಕಾರಿಗಳನ್ನ ಹಾಕಿಲ್ಲ. ನಿಷ್ಠೂರವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಕಾನೂನುಬದ್ಧವಾದಂತ ತನಿಖೆಯನ್ನು ಮಾಡುವಂತ ಅಧಿಕಾರಿಗಳಿಗೆ ಹಾಕಿದ್ದಾರೆ. ಸೊ ಹೀಗಾಗಿ ಆ ಪ್ರಮೇಯನೇ ಬರೋದಿಲ್ಲ. ದುಡ್ಡು ತಗೊಂಡ್ರು, ಅವ್ರ ಮಾತು ಕೇಳಲಿಲ್ಲ, ಯಾರ್ದೋ ಪ್ರಭಾವಕ್ಕೆ ಒಳಗಾದ್ರು, ಅವೆಲ್ಲ ಏನು ನಡೆದಿಲ್ಲ. ಇನ್ನೊಂದು SITಯಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳನ್ನ ಹಾಕಿದ್ದಾರೆ ಅವರು ಆರಿಸಿ. ಗವರ್ಮೆಂಟ್ ಹಾಕಬೇಕಾದ್ರೆ ಯಾರು ಅಂತ ಬಾನಗಡ ಮಾಡುವಂತ ಅಧಿಕಾರಿಗಳನ್ನ ಹಾಕಿಲ್ಲ. ನಿಷ್ಠೂರವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಕಾನೂನುಬದ್ಧವಾದಂತ ತನಿಖೆಯನ್ನು ಮಾಡುವಂತ ಅಧಿಕಾರಿಗಳಿಗೆ ಹಾಕಿದ್ದಾರೆ. ಸೊ ಹೀಗಾಗಿ ಆ ಪ್ರಮೇಯನೇ ಬರೋದಿಲ್ಲ. ದುಡ್ಡು ತಗೊಂಡ್ರು, ಅವ್ರ ಮಾತು ಕೇಳಲಿಲ್ಲ, ಯಾರ್ದೋ ಪ್ರಭಾವಕ್ಕೆ ಒಳಗಾದ್ರು, ಅವೆಲ್ಲ ಏನು ನಡೆದಿಲ್ಲ.